ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಮಾಡ್ತಾಯಿದ್ದೀನಿ ಟೇಸ್ಟಿಯಾದ ಒಂದು ಸ್ನ್ಯಾಕ್ ರೆಸಿಪಿ. ಇದು ಪನ್ನೀರ್ ಸ್ಟಫ್ಡ್ ಪಫ್ ಪಾಕೆಟ್ಸು. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲೊಂದು ಬೌಲ್ಗೆ ನಾನು 1 ಕಪ್ಪಷ್ಟು ಗೋಧಿಸಿನ ತೊಗೊಂಡಿದ್ದೀನಿ, 1.5 ಕಪ್ಪಷ್ಟು ಮೈದಾನ ತೊಗೊಂಡಿದ್ದೀನಿ. ಇದಕ್ಕೆ 2 ಟೀ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು, ಜೊತೆಗೆ 4 ಟೀ ಸ್ಪೂನಷ್ಟು ಎಣ್ಣೆನೂ ಕೂಡ ಹಾಕ್ಕೊಂಡು ಈ ಹಿಟ್ಟಿಗೆಲ್ಲ ಬೆರೆಸ್ಕೊತಾ ಇದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಉಜ್ಕೊಬೇಕು. ಈ ಥರ ಎಲ್ಲ ಉಜ್ಕೊಂಡಿದ್ದಾದಮೇಲೆ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ನಾವು ಚಪಾತಿ ಹಿಟ್ಟು ಕಲಿಸ್ಕೊತೀವಲ್ಲ, ಅದಕ್ಕಿಂತ ಸ್ವಲ್ಪ ಗಟ್ಟಿ ಹಿಟ್ಟಾಗಿ ಇದನ್ನು ನಾದ್ಕೊಬೇಕು. ಈಗ ನೋಡಿ, ಹಿಟ್ಟು ರೆಡಿಯಾಗಿದೆ. ಈಗ ಪಫ್ ಶೀಟ್ ರೆಡಿ ಮಾಡ್ಕೊಳೋಕ್ಕೆ ನಾನು ಸಾಟಿನ ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ನಾನು ಇವಾಗ ಒಂದು ಬೌಲ್ಗೆ 2 ಟೀ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು 5ರಿಂದ 6 ಟೀ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು 2 ಟೀ ಸ್ಪೂನಷ್ಟು ಅಕ್ಕಿ ಹಿಟ್ಟು, 4 ಟೀ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಪನ್ನೀರ್ ಫಿಲ್ಲಿಂಗ್ನ ರೆಡಿ ಮಾಡ್ಕೊಳಕ್ಕೆ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಅರ್ಧ ಟೀ ಸ್ಪೂನಷ್ಟು ಸೋಂಪನ್ನ ಹಾಕ್ಕೊಂಡಿದ್ದೀನಿ, 1/4 ಟೀ ಚಮಚದಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ, 2 ಟೀ ಚಮಚದಷ್ಟು ಗೋಡಂಬಿ ಚೂರನ್ನ ಹಾಕ್ಕೊಂಡಿದ್ದೀನಿ, ಅರ್ಧ ಕಪ್ಪಷ್ಟು ನಾನು ಫ್ರೋಝನ್ ಬಟಾಣಿನ ಹಾಕ್ಕೊಂಡಿದ್ದೀನಿ. ನೀವು ಬಟಾಣಿನ ಬೇಯಿಸ್ಕೊಂಡು ಕೂಡ ಹಾಕೊಬೋದು. ಇದಕ್ಕೆ ನಾನು 50ರಿಂದ 60 ಗ್ರಾಮಷ್ಟು ಮ್ಯಾಶ್ ಮಾಡ್ಕೊಂಡ್ರೆ ಪನ್ನೀರ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಸಾಲೆ ಏನೇನು ಹಾಕ್ಕೊಂಡಿದ್ದೀನಿ ಅಂದರೆ 1/4 ಟೀ ಚಮಚದಷ್ಟು ಅರಿಶಿನ ಪುಡಿನ ಹಾಕ್ಕೊಂಡಿದ್ದೀನಿ, ಅರ್ಧ ಟೀ ಚಮಚದಷ್ಟು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ, ಅರ್ಧದಿಂದ 3/4 ಟೀ ಚಮಚದಷ್ಟು ಚಾಟ್ ಮಸಾಲನ ಹಾಕ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ 1-2 ನಿಮಿಷ ಹೀಗೇನೆ ಹುರ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು 2ರಿಂದ 3 ಟೀ ಚಮಚದಷ್ಟು ಚೀಸ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾನು ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ. ಈಗ ಹಿಟ್ಟನ್ನ ಮಿದ್ದಿಕೊಂಡಿದ್ವಲ್ಲ, ಅದನ್ನು ಇವಾಗ 4 ಭಾಗ ಆಗಿ ಮಾಡ್ಕೊಂಡಿದ್ದೀನಿ. ಈಗ ಒಂದೊಂದು ದೊಡ್ಡ ದೊಡ್ಡ ಚಪಾತಿ ಥರ ಹರ್ಕೊಂಡಿದ್ದೀನಿ. ಇದಕ್ಕೆ ನಾನು ಸಾಟಿನ ರೆಡಿ ಮಾಡ್ಕೊಂಡಿದ್ನಲ್ಲ, ಅದನ್ನು ಒಂದೊಂದು ಚಪಾತಿಗೂ ಹಚ್ಕೊತಾ ಇದ್ದೀನಿ. ಇದೇ ಥರ ಒಂದ್ರ ಮೇಲೊಂದು ಚಪಾತಿನ ಈ ಥರ ಹರಡ್ಕೊಂಡು ನಾನು ಸಾಟಿನ ಹಚ್ಕೊತಾ ಇದ್ದೀನಿ. ಈಗ ಸಾಟಿ ಎಲ್ಲ ಹಚ್ಕೊಂಡಿದ್ದಾದಮೇಲೆ ನಾನು ಸೈಡಿಂದ ಇದನ್ನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಫೋಲ್ಡಿಂಗ್ ಮಾಡಿಕೊಂಡು ಇದನ್ನು ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಬಿಡಬೇಕು. ಈಗ ಅರ್ಧ ಗಂಟೆ ಆಗಿದೆ. ಈಗ ಇದಕ್ಕೆ ಸ್ವಲ್ಪ ಹಿಟ್ಟನ್ನ ಹಾಕ್ಕೊಂಡು ಮತ್ತು ಇದನ್ನು ಸ್ಕ್ವೇರ್ ಶೇಪಲ್ಲಿ ಇದನ್ನು ಒತ್ಕೊತಾ ಇದ್ದೀನಿ. ನೋಡಿ, ಈ ಥರ ಇದನ್ನು ಸ್ವಲ್ಪ ತೆಳ್ಳಕ್ಕೆ ಒತ್ಕೊಬೇಕು. ಇದು 1/4 ಇಂಚ್ ಅಳತೆಯಲ್ಲಿ ಒತ್ಕೊಬೇಕು. ಈಗ ನಾನು ಸ್ಕ್ವೇರ್ ಶೇಪಲ್ಲಿ ಈ ಥರ ಒತ್ಕೊಂಡಿದ್ದೀನಿ. ಚಾಕು ಅಥವಾ ಒಂದು ಪಿಜ್ಜಾ ಕಟ್ಟರಿಂದ ಸೈಡಿಂದ ಇದನ್ನೆಲ್ಲ ಕಟ್ ಮಾಡ್ಕೊಬೇಕು. ಈಕ್ವಲ್ ಆಗಿರಬೇಕು ಸೈಡ್ಸ್ ಎಲ್ಲ. ಈಗ ಎಲ್ಲದನ್ನು ಸಮನಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ನಾನು ಕಟ್ ಮಾಡ್ಕೊಂಡಾಗ ಒಂದೊಂದು ದೊಡ್ಡ ಪೀಸ್ ಬಂದಿದೆ, ಇನ್ನೊಂದು ಕೆಲವು ಸಣ್ಣ ಪೀಸಸ್ ಆಗಿ ಬಂದಿದೆ. ಈಗ ರೆಡಿ ಮಾಡ್ಕೊಂಡ್ರೆ ಪನ್ನೀರ್ ಫಿಲ್ಲಿಂಗ್ ಇದೆಯಲ್ಲ, ಅದು ಕೂಡ ತಣ್ಣಕ್ಕಾಗಿದೆ. ಈಗ ಅದನ್ನು ಸ್ವಲ್ಪ ಒಂದು 2 ಟೀ ಚಮಚದಷ್ಟು ಮಾತ್ರ ಹಾಕ್ಕೊಂಡು ಈ ಥರ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ನೀಟಾಗಿ ಫೋಲ್ಡ್ ಮಾಡ್ಕೊಬೇಕು. ಈಗ ಎಣ್ಣೆಗೆ ಹಾಕಿದ ತಕ್ಷಣ ಇದು ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಈಗ ನೋಡಿ, ಎಲ್ಲದನ್ನು ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ. ಇದೇ ಥರ ತುದಿಗೆ ಸ್ವಲ್ಪ ನೀರನ್ನ ಹಚ್ಕೊಂಡು ಫೋಲ್ಡ್ ಮಾಡಿಕೊಂಡ್ರೆ ಇದು ನೀಟಾಗಿ ಫೋಲ್ಡ್ ಆಗುತ್ತೆ. ಎಣ್ಣೆಗೆ ಹಾಕಿದ ತಕ್ಷಣ ಬಿಟ್ಕೊಳಲ್ಲ. ನೋಡಿ, ಇದೇ ಥರ ಎಲ್ಲದನ್ನು ನಾನು ಇವಾಗ ಫೋಲ್ಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಾನು ಸೈಡನ್ನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದನಲ್ಲ, ಅದನ್ನು ಕೂಡ ಈ ಥರ ಫೋಲ್ಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಎಣ್ಣೆ ಕಾದಿದೆ. ಇವಾಗ ಇದಕ್ಕೆ ರೆಡಿ ಮಾಡ್ಕೊಂಡು ಪಾಕೆಟ್ನೆಲ್ಲ ಹಾಕಿ ಮೀಡಿಯಮ್ ಉರಿಲಿ ಇದನ್ನು ಗರಿ ಗರಿ ಆಗೋವರೆಗೂ ಕರ್ಕೊತೀನಿ. ಈಗ ನೋಡಿ, ನಾನು ಒಂದು ಬ್ಯಾಚಷ್ಟು ಇದನ್ನು ಇವಾಗ ಕರ್ಕೊಂಡಿದ್ದೀನಿ. ಇದೇ ಥರ ಎಲ್ಲ ಪಾಕೆಟ್ಸ್ಗಳನ್ನೂ ಹಾಕ್ಕೊಂಡು ಮೀಡಿಯಮ್ ಉರಿಲಿ ಗರಿ ಗರಿಗೆ ಆಗೋವರೆಗೂ ಕರ್ಕೊಂಡಿದ್ದೀನಿ. ಈಗ ಸೈಡನ್ನ ಕಟ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಕೂಡ ಎಣ್ಣೆಗೆ ಹಾಕ್ಕೊಂಡು ಗರಿ ಗರಿಗೆ ಆಗೋವರೆಗೂ ಕರ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಚಾಟ್ ಮಸಾಲನ ಉದುರಿಸ್ಕೊಂಡಿದ್ದೀನಿ. ಈಗ ನೋಡಿ, ಇದು ಟೇಸ್ಟಿಯಾದ ಸ್ನ್ಯಾಕ್ಸು ಇದು ಕೂಡ ರೆಡಿಯಾಗಿದೆ. ಈಗ ನಮ್ಮ ರುಚಿಯಾದ ಕ್ರಿಸ್ಪಿಯಾದ ಪನ್ನೀರ್ ಪಫ್ ಪಾಕೆಟ್ಸು ರೆಡಿಯಾಗಿದೆ. ಇದನ್ನು ತಿನ್ಬೋದು. ಟೀ ಟೈಮ್ ಸ್ನ್ಯಾಕ್ಗೆ ಇದು ತುಂಬ ಚೆನ್ನಾಗಿರುತ್ತೆ. ಇದನ್ನು ಒಂದ್ಸರಿ ಟ್ರೈ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.